ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿರುವ ಹೊಸ ಚೇತನ ರಿಹ್ಯಾಬ್ ಸೆಂಟರ್ ಕೆಪಿಎಂಇ ಪರವಾನಗಿ ಪಡೆದಿದ್ದು ಸರ್ಕಾರದ ಯಾವುದೇ ಆದೇಶ ಸುತ್ತೋಲೆಗಳನ್ನು ಪಾಲನೆ ಮಾಡದೆ ಮನಸ್ಸು ಇಚ್ಛೆ ಕಾರ್ಯನಿರ್ವಹಿಸುತ್ತಿದ್ದು ಅಮೃತ ಜಯರಾಮ್ ಅವರು ನೀಡಿದ ದೂರಿನ ಮೇರೆಗೆ ತನಿಖೆಗೊಂಡು ಸರ್ಕಾರದ ಆದೇಶವು ಉಲ್ಲಂಘನೆ ಆಗಿರುವುದು ಸಾಬೀತುಗೊಂಡಿದ್ದು ಇದೀಗ ಮಾಗಡಿ ತಾಲೂಕಿನ ಹೊಸ ಚೇತನ ರಿಹ್ಯಾಬ್ ಸೆಂಟರ್ ಕ್ಲೋಸ್ ಆಗಿದೆ. ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಮನಗರದಲ್ಲೂ ಇದೀಗ ರಿಹ್ಯಾಬ್ ಸೆಂಟರ್ ಕ್ಲೋಸ್. ಹೌದು ವೀಕ್ಷಕರೇ, ಅಮೃತ ಜಯರಾಮ್ ಅವರು ನೀಡಿದ ದೂರಿನ ಮೇರೆಗೆ ಇದೀಗ ರಾಮನಗರದಲ್ಲೂ ರಿಹ್ಯಾಬ್ ಸೆಂಟರ್ ಒಂದು ಕ್ಲೋಸ್ ಆಗಿದೆ. ಎಕೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರು ಸಾಮಾಜಿಕ ಹೋರಾಟಗಾರ್ತಿ ಹಾಗೂ ಮಾಹಿತಿ ಹಕ್ಕು ಬಳಕೆದಾರರಾದ ಶ್ರೀಯುತ ಅಮೃತ ಜಯರಾಮ್ ಅವರು ಅಕ್ರಮ ಪುನರ್ವಸತಿ ಕೇಂದ್ರದ ವಿರುದ್ಧ ಧ್ವನಿ ಎತ್ತುತ್ತಲೇ ಬಂದಿರುವುದು ನಮ್ಮೆಲ್ಲರಿಗೂ ತಿಳಿದಿರುವ ವಿಚಾರ. ಇದುವರೆಗೂ ಬೆಂಗಳೂರಿನಲ್ಲಿ ಮಾತ್ರ ಕ್ಲೋಸ್ ಆಗುತ್ತಿದ್ದ ರಿಹ್ಯಾಬ್ ಸೆಂಟರ್ಗಳು ಈಗ ರಾಮನಗರ ಜಿಲ್ಲೆಯಲ್ಲೂ ಕ್ಲೋಸ್ ಆಗುತ್ತಿದೆ. ಕೆಪಿಎಂಇ ಪರವಾನಗಿ ಪಡೆದಿದ್ದೇವೆ, ನಾವೀಗ ಏನ್ ಬೇಕಾದ್ರೂ ಹೇಗೆ ಬೇಕಾದ್ರೂ ಕೇಂದ್ರಗಳನ್ನ ಸ್ಥಾಪಿಸಿಕೊಂಡು ಮನಸ್ಸು ಇಚ್ಛೆ ಕಾನೂನು ಆದೇಶಗಳನ್ನ ಉಲ್ಲಂಘನೆ ಮಾಡುತ್ತಾ ಮದ್ಯವ್ಯಸನ ಪೀಡಿತನನ್ನ ಮನಸ್ಸಿಗೆ ಬಂದ ಹಾಗೆ ನಡೆಸಿಕೊಂಡು ಯಾವುದೇ ಮೂಲಭೂತ ಸೌಕರ್ಯ ನೀಡದೆ ಕೇಂದ್ರಗಳನ್ನ ನಡೆಸಬಹುದು ಎಂಬ ಮಾಲೀಕರ ಮನಸ್ಥಿತಿಗೆ ಇದೀಗ ಪೆಟ್ಟು ಬಿದ್ದಿದೆ. ಕೆಪಿಎಂಸಿ ಪಡೆದಿದ್ರು ಸರ್ಕಾರದ ಆದೇಶ ಸುತ್ತೋಲೆಗಳನ್ನ ಪಾಲನೆ ಮಾಡದಿದ್ದರೆ ಕೇಂದ್ರಗಳು ಕ್ಲೋಸ್ ಆಗುತ್ತದೆ ಎಂಬುದನ್ನ ಅಮೃತ ಜಯರಾಮ್ ಅವರು ಕೆಪಿಎಂಇ ಪರವಾನಗಿ ಹೊಂದಿದ್ದು ಯಾವುದೇ ಸರ್ಕಾರದ ಆದೇಶಗಳನ್ನ ಪಾಲನೆ ಮಾಡದೇ ಇರುವ ಕೆಲವು ರಿಹ್ಯಾಬ್ಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಮುಚ್ಚಿಸುವ ಮೂಲಕ ಕಾನೂನಿನ ಚಳಿಯೇಟನ್ನ ತೋರಿಸಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರದು. ಇದೇ ರೀತಿ ಸರ್ಕಾರದ ಆದೇಶಗಳನ್ನ ಪಾಲನೆ ಮಾಡಿದ ಹೊಸ ಚೇತನ ರಿಹ್ಯಾಬ್ ಸೆಂಟರ್ ಇದೀಗ ಕ್ಲೋಸ್ ಆಗಿದೆ.